ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿದೇಶಿ ಪ್ರವಾಸ ಮುಗಿಸಿ ಕಾಂಗ್ರೆಸ್ ಶಾಸಕರು ವಾಪಸ್ಸಾಗಿದ್ದಾರೆ. ಎಚ್.ಡಿ. ತಮ್ಮಯ್ಯ, ದೇವೇಂದ್ರಪ್ಪ ಹಾಗೂ ಪುಟ್ಟರಂಗಶೆಟ್ಟಿ ವಾಪಸ್ಸಾಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ಮೂಲಕ ಬೆಂಗಳೂರಿಗೆ ಬಂದಿದ್ದಾರೆ. ಬಹುತೇಕ ಕೈ ಶಾಸಕರು ಕ್ಯಾಮೆರಾ ಕಣ್ತಪ್ಪಿಸಿ ಓಡಿದ್ದಾರೆ. ವಿದೇಶಿ ಪ್ರವಾಸವನ್ನ ಮುಗಿಸಿ ಕಾಂಗ್ರೆಸ್ ಶಾಸಕರು ವಾಪಸ್ಸಾಗಿದ್ದಾರೆ. ಬಹುತೇಕ ಕೈ ಶಾಸಕರು ಕ್ಯಾಮೆರಾ ಕಂಡಿದ ತಕ್ಷಣ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಎಚ್.ಡಿ. ತಮ್ಮಯ್ಯ, ದೇವೇಂದ್ರಪ್ಪ ಹಾಗೂ ಪುಟ್ಟರಂಗಶೆಟ್ಟಿ ವಾಪಸ್ಸಾಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ಮೂಲಕ ಬೆಂಗಳೂರಿಗೆ ಬಂದಿದ್ದಾರೆ. ಕ್ಯಾಮೆರಾ ಕಾಣ್ತಾ ಇದ್ದಂತೆ ತರಾತುರಿಯಲ್ಲಿ ಕಾರನ್ನ ಹತ್ತಿದ್ದಾರೆ ಶಾಸಕರು. ಕ್ಯಾಮೆರಾ ನೋಡ್ತಾ ಇದ್ದಂತೆ ಮಾಧ್ಯಮದವರ ಮೇಲೆ ಗರಂ ಆದ್ರು ಸಿರುಗುಪ್ಪ ಶಾಸಕ ಬಿಎಂ ನಾಗರಾಜ್. ಎಚ್.ಡಿ. ತಮ್ಮಯ್ಯ, ದೇವೇಂದ್ರಪ್ಪ, ಪುಟ್ಟರಂಗಶೆಟ್ಟಿ ಬೆಂಗಳೂರಿಗೆ ಆಗಮಿಸಿರುವಂತಹ ಶಾಸಕರು ವಿದೇಶಿ ಪ್ರವಾಸವನ್ನ ಮುಗಿಸಿ ಕಾಂಗ್ರೆಸ್ ಶಾಸಕರು ವಾಪಸ್ಸಾಗಿದ್ದಾರೆ. ಬಹುತೇಕ ಕೈ ಶಾಸಕರು ಕ್ಯಾಮೆರಾ ಕಣ್ತಪ್ಪಿಸಿ ಓಡಿದ್ದಾರೆ. ಎಚ್.ಡಿ. ತಮ್ಮಯ್ಯ, ದೇವೇಂದ್ರಪ್ಪ, ಪುಟ್ಟರಂಗಶೆಟ್ಟಿ ವಾಪಸ್ಸಾಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ಮೂಲಕ ಬೆಂಗಳೂರಿಗೆ ಬಂದಿದ್ದಾರೆ. ಕ್ಯಾಮೆರಾ ಕಾಣ್ತಾ ಇದ್ದಂತೆ ತರಾತುರಿಯಲ್ಲಿ ಕಾರನ್ನ ಹತ್ತಿದ್ದಾರೆ ಶಾಸಕರು. ಕ್ಯಾಮೆರಾ ನೋಡ್ತಾ ಇದ್ದಂತೆ ಮಾಧ್ಯಮದವರ ಮೇಲೆ ಗರಂ ಆದ್ರು ಸಿರಗುಪ್ಪ ಶಾಸಕ ಬಿಎಂ ನಾಗರಾಜ್. ಎಚ್.ಡಿ. ತಮ್ಮಯ್ಯ, ದೇವೇಂದ್ರಪ್ಪ ಇವರೆಲ್ಲರೂ ಕೂಡ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಅಧ್ಯಯನ ಮಾಡೋದಕ್ಕೆ ವಿದೇಶ ಪ್ರವಾಸಕ್ಕೆ ಹೋಗಿದ್ವಿ, ಯಾವುದೇ ಚರ್ಚೆ ಆಗಿಲ್ಲ. ಚರ್ಚೆಗೆ ಏನ್ ವಿಷಯ ಇತ್ತು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಧ್ಯಯನದಿಂದ ಸಾಕಷ್ಟು ಕಲಿತಿದ್ದೇವೆ ಅಂತ ದೇವೇಂದ್ರಪ್ಪ ರಿಯಾಕ್ಟ್ ಮಾಡಿದ್ರು. ಅವುಗಳನ್ನ ನಮ್ಮ ದೇಶದಲ್ಲಿಯೂ ಕೂಡ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು, ಅಳವಡಿಸಿಕೊಳ್ಬೇಕು ಅಂತ ಶಾಸಕ ದೇವೇಂದ್ರಪ್ಪ ಹೇಳಿದ್ದಾರೆ. ಅಧ್ಯಯನ ಮಾಡೋದಕ್ಕೆ ನಾವು ಫಾರಿನ್ ಟೂರ್ ಹೋಗಿದ್ವಿ, ಯಾವುದೇ ಚರ್ಚೆ ಆಗಿಲ್ಲ. ಅಂದ್ರೆ ಈ ಪವರ್ ಶೇರಿಂಗ್ ವಿಚಾರ, ಈ ವಿಚಾರವಾಗಿ ಏನು ಚರ್ಚೆ ಆಗಿಲ್ಲ. ಚರ್ಚೆಗೆ ಏನ್ ವಿಷಯ ಇತ್ತು, ಅಧ್ಯಯನದಿಂದ ನಾವು ಸಾಕಷ್ಟು ಕಲಿತಿದ್ದೇವೆ. ಅವುಗಳನ್ನ ನಾವು ಏನು ಆಸ್ಟ್ರೇಲಿಯಾಗೆ ಹೋಗಿ ಅಲ್ಲಿ ಕಲಿತಿದ್ದೇವೆ ಅದನ್ನ ನಮ್ಮ ದೇಶದಲ್ಲಿಯೂ ಕೂಡ ಅದನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಶಾಸಕ ದೇವೇಂದ್ರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಅಧ್ಯಯನ ವಿಚಾರವಾಗಿ ಸಾಕಷ್ಟು ಗೊಂದಲ ಇತ್ತು. ಈ ಅಧ್ಯಯನದಿಂದ ಸಾಕಷ್ಟು ಕಲಿತಿದ್ದೇವೆ. ಅವುಗಳನ್ನ ನಮ್ಮ ದೇಶದಲ್ಲಿಯೂ ಕೂಡ ನಾವು ಅದನ್ನ ಅಳವಡಿಸ್ಕೊಳ್ಬೇಕು ಅಂತ ಶಾಸಕರು ಹೇಳಿದ್ದಾರೆ. ಇನ್ನೊಂದು ಕಡೆ ಈ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಅಥವಾ ರಾಜಕೀಯ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಕೇಳಿದಾಗ ಅದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ ಸಿರುಗುಪ್ಪ ಶಾಸಕ ಬಿಎಂ ನಾಗರಾಜ್. ಚರ್ಚೆ ಏನೂ ಆಗಿಲ್ಲ, ಚರ್ಚೆಗೆ ಏನು ವಿಷಯ ಇತ್ತು, ಅಧ್ಯಯನ ಎಲ್ಲ ಸುಳ್ಳು ಮಾಹಿತಿ ಅಂತ ಶಾಸಕ ಬಿಎಂ ನಾಗರಾಜ್ ರಿಯಾಕ್ಟ್ ಮಾಡಿದ್ರು. ಶಾಸಕರ ಹೇಳಿಕೆಯಿಂದ ಸಾಕಷ್ಟು ಗೊಂದಲ ಕೂಡ ಉಂಟಾಗ್ತಾ ಇದೆ. ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಹಿಂದೆ ಈಗ ತಾನೇ ನಾನು ಹೇಳಿದೆ, ದೇವೇಂದ್ರಪ್ಪ ಹೇಳಿದ್ರು ನಾವು ಅಧ್ಯಯನಕ್ಕಾಗಿ ಹೋಗಿದ್ವಿ, ಅಲ್ಲಿ ಸಾಕಷ್ಟು ಕಲ್ತಿದ್ದೇವೆ, ಅದನ್ನ ನಮ್ಮ ದೇಶದಲ್ಲಿ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ದೇವೇಂದ್ರಪ್ಪ ಹೇಳಿದ್ರೆ, ಇನ್ನೊಂದು ಕಡೆ ಸಿರಗುಪ್ಪ ಶಾಸಕರು ಏನ್ ಅಧ್ಯಯನ ಇತ್ತು, ಯಾವ ಅಧ್ಯಯನ ಕೂಡ ಮಾಡೋದಕ್ಕೆ ನಾವು ಹೋಗಿಲ್ಲ, ಅಧ್ಯಯನ ಎಲ್ಲ ಸುಳ್ಳು ಮಾಹಿತಿ ಅಂತ ಶಾಸಕ ಬಿಎಂ ನಾಗರಾಜ್ ಹೇಳಿದ್ದಾರೆ. ಹೀಗಾಗಿ ಒಬ್ರೊಬ್ರು ಒಂದೊಂದು ರೀತಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಗೊಂದಲ ಸೃಷ್ಟಿಯಾಗ್ತಾ ಇದೆ. ಎಸ್, ಈ ಆಸ್ಟ್ರೇಲಿಯಾ ಪ್ರವಾಸ ಏನಿತ್ತು, ಸಿಎಂ ಬಣದ ಶಾಸಕರು ಈ ರೀತಿ ವಿದೇಶಿ ಪ್ರವಾಸವನ್ನ ಕೈಗೊಂಡಿದ್ರು. ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಮೊದಲಿಗೆ ಇದು ಸರ್ಕಾರದ ಹಣದಲ್ಲಿ ಇವರು ಹೋಗ್ತಾ ಇದ್ದಾರೆ ಎನ್ನುವಂತಹ ಚರ್ಚೆಗಳು ಮುನ್ನೆಲೆಗೆ ಬರುತ್ತೆ. ಇದಾದ ಬಳಿಕ ಶಾಸಕರೇ ಇದಕ್ಕೆ ಒಂದು ಸ್ಪಷ್ಟನೆಯನ್ನು ನೀಡ್ತಾರೆ. ಇಲ್ಲ, ಇದು ಸರ್ಕಾರದಿಂದ ಆಗ್ತಾ ಇರುವಂತಹ ಅಥವಾ ಹೋಗ್ತಾ ಇರುವಂತಹ ಪ್ರವಾಸ ಅಲ್ಲ, ಇದು ನಮ್ಮ ಖಾಸಗಿ ಪ್ರವಾಸ ಅಂತ ಅವರು ಹೇಳಿದ್ರು. ಇದಾದ ಬಳಿಕ ಅಂದ್ರೆ ಕೊನೆಗೂ ಈ ಒಂದು ಪ್ರವಾಸ ಮುಗ್ದಿದೆ, ಎಲ್ಲರೂ ಕೂಡ ವಾಪಸ್ ಆಗ್ತಾ ಇದ್ದಾರೆ, ಒಬ್ಬೊಬ್ಬರೇ ವಾಪಸ್ ಆಗ್ತಾ ಇದ್ದಾರೆ. ಜೊತೆಗೆ ವಾಪಸ್ ಬಂದಂತಹ ಸಂದರ್ಭದಲ್ಲಿ ಮಾಧ್ಯಮದವರ ಮೇಲೆ ಗರಂ ಆಗ್ತಾರೆ. ಕೆಲವರು ತಮ್ಮ ರಿಯಾಕ್ಷನ್ ಕೊಟ್ಟರೆ, ಇನ್ನು ಕೆಲವರು ತಕ್ಷಣವೇ ಕಾರ್ಗಳನ್ನ ಹತ್ತಿ ಹೋದ್ರು. ಹಾಗೆ ದೇವೇಂದ್ರಪ್ಪ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅಂದ್ರೆ ನಾವು ಅಧ್ಯಯನಕ್ಕಾಗಿ ನಾವು ಹೋಗಿದ್ವಿ ಪ್ರವಾಸಕ್ಕೆ, ಅಲ್ಲಿ ಏನೆಲ್ಲ ಅಂದರೆ ಆ ದೇಶದಲ್ಲಿ ಏನೆಲ್ಲ ಇದೆ ಅಂದರೆ ಒಳ್ಳೆಯ ವಿಷಯಗಳು, ಅದನ್ನು ನಾವು ಭಾರತದಲ್ಲಿ ಅಳವಡಿಸ್ಕೊಳ್ಬೇಕು. ಹೀಗಾಗಿ ಅಧ್ಯಯನಕ್ಕಾಗಿ ನಾವು ಹೋಗಿದ್ವಿ, ಅಧ್ಯಯನದಿಂದ ಸಾಕಷ್ಟು ಕಲ್ತಿದ್ದೀವಿ ಅಂತ ಹೇಳಿದರು. ಆದರೆ ಇನ್ನೊಂದು ಕಡೆ ಸಿರಗುಪ್ಪ ಶಾಸಕ ಬಿಎಂ ನಾಗರಾಜ್ ಈ ಅಧ್ಯಯನ ಅವೆಲ್ಲ ಏನೂ ಇಲ್ಲ, ಅದೆಲ್ಲ ಸುಳ್ಳು, ಚರ್ಚೆ ಏನೂ ಆಗಿಲ್ಲ, ಚರ್ಚೆಗೆ ಏನು ವಿಷಯ ಇತ್ತು, ಅಧ್ಯಯನ ಎಲ್ಲ ಸುಳ್ಳು ಮಾಹಿತಿ ಅಂತ ಶಾಸಕ ಬಿಎಂ ನಾಗರಾಜ್ ಹೇಳಿದ್ದಾರೆ. ಹೀಗಾಗಿ ಶಾಸಕರ ಹೇಳಿಕೆಯಿಂದ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ನಿಜವಾಗ್ಲೂ ಇವರು ಹೋಗಿದ್ದಾದ್ರೂ ಯಾಕೆ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಅಂದರೆ ಒಂದು ಕಡೆ ಒಬ್ಬರು ಹೇಳ್ತಾರೆ, ಇಲ್ಲ ಅಧ್ಯಯನಕ್ಕಾಗಿ ನಾವು ಹೋಗಿದ್ವಿ,
ಅಲ್ಲಿ ಆ ದೇಶದಲ್ಲಿರುವಂಥ ಒಳ್ಳೆಯ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಅದನ್ನು ನಮ್ಮ ಭಾರತದಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವು ಹೋಗಿದ್ವಿ ಟೂರ್ಗೆ ಅಂತ ಹೇಳಿದರು. ಆದರೆ ಇನ್ನೊಬ್ಬರು ಹೇಳ್ತಾರೆ ಇಲ್ಲ, ಈ ಅಧ್ಯಯನ ಎಲ್ಲ ಬರೀ ಸುಳ್ಳು ಮಾಹಿತಿ, ಏನು ಚರ್ಚೆ ಆಗಿಲ್ಲ, ಏನು ಇಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಹೀಗಾಗಿ ಯಾವುದು ಸತ್ಯ, ಯಾವ ವಿಷಯಕ್ಕಾಗಿ ಇವರು ಹೋಗಿದ್ರು ಎನ್ನುವಂಥ ಸಾಕಷ್ಟು ಗೊಂದಲಗಳು ಎದುರಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್. ರಾಜೇಶ್, ಇನ್ನು ಯಾರ್ಯಾರು ವಾಪಸ್ ಬಂದ್ರು, ವಿದೇಶ ಪ್ರವಾಸದ ಬಗ್ಗೆ ಏನು ಹೇಳಿದ್ರು ಅಂತ? ಹೌದು ಸಿಂಚನ, ಏನು ಇದು MLA ಒಂದು ವಿದೇಶ ಪ್ರವಾಸ ಹೋಗಿದ್ರು. ಅಲ್ಲಿ ಅವ್ರನ್ನ ಹೋಗುವಾಗ ಕೇಳಿದ್ರೆ ನಾವು ವಿದೇಶಿ ಕೃಷಿ ಅಧ್ಯಯನಕ್ಕೆ ಹೋಗ್ತಾ ಇದೀವಿ, ನಾವು ಇಲ್ಲಿ ಅಧ್ಯಯನ ಮಾಡ್ಕೊಂಡ್ಬಂದು ನಾವ್ ಇಲ್ಲಿ ಏನೋ ಒಂದು ಜಾಬ್ ಸೃಷ್ಟಿ ಮಾಡ್ತೀವಿ ಅಂತ ಅದೊಂದು ಹೇಳ್ಕೊಂಡು ಹೋಗಿದ್ರು. ಬಟ್ ರಾತ್ರಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಇವರೆಲ್ಲ ಸೇರಿ ಆಸ್ಟ್ರೇಲಿಯಾದಿಂದ ಮತ್ತೆ ಬೇರೆ ವಿದೇಶಗಳಿಂದ ಒಂದೇ ಸತಿ ಬಂದು ಇಳಿದು ನಾವು ನೋಡ್ತಾ ಇದೀವಿ. ಒಂದು ಏನೋ ವಿಷನ್ಸ್ ಮಾಡ್ತಾ ಇದ್ರೆ ಏನ್ ಮಾಧ್ಯಮಗಳು ಹೋಗಿ ನೀವು ಏನ್ ಅಧ್ಯಯನ ಮಾಡಿದ್ರೆ ಅಂತ ಕೇಳಿದಾಗ ಅಲ್ಲಿ ಕೆಲವೊಂದು ಶಾಸಕರು ಗರಂ ಆಗಿದ್ದಾರೆ. ನಮ್ ಇಷ್ಟ, ನಾವು ಏನ್ ಇದನ್ನ ಮಾಡ್ಕೊಂತೀವಿ, ನಮ್ ಇಷ್ಟ ಅದು ಅಂತ ಅದೊಂದ್ ತರ ಹೇಳಿದ್ದಾರೆ. ಮತ್ತೆ ನಾವು ನೋಡ್ತಾ ಇದೀವಿ ಈ ದೇವೇಂದ್ರಪ್ಪ ಆಗ್ಲಿ ಮತ್ತೆ ಈ ಕೆಲವೊಂದು MLAಗಳು ಹೋಗಿದ್ರಲ್ವಾ, ಅವರು ಸಿರುಗುಪ್ಪ ಶಾಸಕ ಮತ್ತೆ BM ನಾಗರಾಜು, HD ತಮ್ಮಯ್ಯ, ದೇವೇಂದ್ರಪ್ಪ, ಪುಟ್ಟರಂಗ ಶೆಟ್ಟಿ ಇವರೆಲ್ಲ ಬಂದು ನೆನ್ನೆ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ. ಇನ್ನು ಇವರನ್ನ ಏನನ್ನ ಹೋಗಿ ಕೇಳಿದ್ರೆ ಅವ್ರು ನಾವು ಅಧ್ಯಯನಕ್ಕೆ ಹೋಗಿದೀವಿ ಅಂತ ಹೇಳ್ತಾರೆ. ಇನ್ನೊಬ್ಬ ಕೆಲವು ಶಾಸಕರು ಇಲ್ಲ, ನಾವು ಏನು ನಮ್ ಪ್ರೈವೇಟ್ ಆಗಿ ನಾವು ಪರ್ಸನಲ್ ಆಗಿ ನಾವು ಇದಕ್ಕೆ ಹೋಗ್ತಾ ಇದೀವಿ, ಏನು ಟೂರ್ ಹೋಗಿದೀವಿ ಅಂತ ಹೇಳ್ತಿದ್ದಾರೆ. ಸಿಂಚನ, ನಾವು ಒಂದ್ ಕಡೆ ನೋಡೋದಾದ್ರೆ ಯಾವ್ದನ್ನ ಇದು ಇವಾಗ ಇರೋ ಸಿಚುವೇಶನ್ಸ್ ಅಲ್ಲಿ ಅವ್ರು ವಿದೇಶಕ್ಕೆ ಹೋಗೋದು, ಯಾಕಂದ್ರೆ ಇರಾನ್ ಇಸ್ರೇಲ್ ಮತ್ತೆ ಯುದ್ಧಗಳಾಗ್ತಿದೆ ಅಂತ ಸಂದರ್ಭದಲ್ಲಿ ಇವ್ರು ವಿದೇಶಕ್ಕೆ ತಿರ್ಕೊಂಡಿದ್ದಾರೆ. ಯಾಕಂದ್ರೆ ಅಲ್ಲಿರೋ ವಿದ್ಯಾರ್ಥಿಗಳು ಯಾವ ತರ ಪರದಾಡ್ತಾ ಇದೆ ಕನ್ನಡಿಗರಂತ ಅದು ನೋಡ್ತಿಲ್ಲ, ಇವರು ಎಂಜಾಯ್ ಮಾಡಕ್ಕಂತ ಇದ್ರಿಗೆ ಹೋಗಿದ್ದಾರಂತ ಒಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಂಚನ, ರಾಜೇಶ್, ಇನ್ನು ಇವತ್ತು ಯಾರೆಲ್ಲ ಬರುವಂತ ನಿರೀಕ್ಷೆ ಇದೆ, ಏನಾದ್ರೂ ಮಾಹಿತಿ ಇದೆಯಾ? ಹೌದು ಸಿಂಚನ, ಇವತ್ತು ರಾತ್ರಿಗೆ ಕೆಲವೊಬ್ಬ ಶಾಸಕರು ಬರ್ತಾರಂತ ಒಂದು ಮಾಹಿತಿ ಇದೆ. ಬಟ್ ಇವರೇ ಬರ್ತಾರಂತ ಇನ್ನ ಒಂದು ಕನ್ಫರ್ಮೇಶನ್ ಇಲ್ಲ, ಇನ್ನು ಸಿಕ್ಕಿಲ್ಲ ಸಿಂಚನ. ಬಟ್ ಏನೇ ಆಗ್ಲಿ ಇವ್ರು ಈ ಸಂದರ್ಭದಲ್ಲಿ ಹೋಗೋದು, ಎಂಜಾಯ್ ಮಾಡೋದು ಸ್ವಲ್ಪ ಯಾವ್ದು ದೊಡ್ಡ ಮಟ್ಟದಲ್ಲಿ ತಪ್ಪು ಅಂತ ಹೇಳಿ ಒಂದು ಜನರು ಆಕ್ರೋಶ ಬೇರೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಂಚನ, ಓಕೆ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.